ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದೆ. ಆದ್ರೂ ಕೂಡ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಇಲ್ಲ, ನಾನು ಈಗಾಗಲೇ ಹಲವಾರು ಬಾರಿ ಚರ್ಚೆ ಮಾಡಿದ್ದೀನಿ ಗ್ಯಾರಂಟಿಗಳ ಬಗ್ಗೆ. ಉಳ್ಳವ್ರಿಗೂ ಕೂಡ ಗ್ಯಾರಂಟಿ ಸಿಗ್ತಾ ಇದೆ, ಚೆನ್ನಾಗಿರೋರ್ಗೂ ಗ್ಯಾರಂಟಿ ಸಿಗ್ತಾ ಇದೆ. ಬಹುಶಃ ಮತ್ತೊಮ್ಮೆ ಈಗ ಒಂದು ಅರ್ಜಿ ಕಾಲ್ ಫಾರ್ ಮಾಡಿದ್ರೆ ಯಾರು ಬಡವರಿದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಏನಾದ್ರು ಸಿಕ್ಕರೆ ನಮಗೆ ಸ್ವಲ್ಪ ಈ ಗ್ಯಾರಂಟಿ ಇದರಲ್ಲಿ ಒಂದಷ್ಟು ಸೇವಿಂಗ್ಸ್ ಆಗ್ಬೋದು. ನಮಗೆ ಅದರಲ್ಲಿ ಅಭಿವೃದ್ಧಿ ಕಡೆ ಇನ್ನೂ ಹೆಚ್ಚು ಗಮನ ಕೊಡ್ಬೋದು. ಈಗ ಆಗಿರ್ತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಕೊಡ್ಬೋದು ಸರ್ಕಾರ. ಅದನ್ನು ಮಾಡಿ ಅಂತ ನಾವು ಕೂಡ ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳಲ್ಲಿ. ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. 2 ವರ್ಷ ಆಯ್ತಲ್ಲ, ಈಗ 2 ವರ್ಷ ಆದ್ಮೇಲೆ ಪರಿಷ್ಕರಣೆ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ. ಎಲ್ಲರಿಗೂ ಕೊಡ್ತಾ ಇದ್ದೀರಾ ನೀವು, ಎಲ್ಲರಿಗೂ ಕೊಡೋದ್ರಿಂದ ಪ್ರಯೋಜನ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವಶ್ಯಕತೆಗೆ ತಕ್ಕಂತೆ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಎಲ್ರಿಗೂ ನೀವು ಬಸ್ಸಲ್ಲಿ ಫ್ರೀ ಕೊಡೋಕ್ಕಾಗಲ್ಲ. ನೀವೊಂದು ಮಾನದಂಡ ಇಟ್ಕೊಳ್ಳಿ, ಬಡವರಿಗೆ ಅಂತಾನೆ ಮಾನದಂಡ ಇಟ್ಕೊಂಡು ಬಡವ್ರಿಗೆ ಕೊಡಿ. ಚೆನ್ನಾಗಿರೋರು ಫ್ರೀ ಆಗೋದ್ರೆ ಬಸ್ಸಲ್ಲಿ ಪ್ರಯೋಜನ ಏನು? ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ಎಲ್ಲ ವಿಚಾರದಲ್ಲೂ ಮನವಿ ಮಾಡಿದ್ದೀವಿ. ಇದನ್ನು ಪರಿಷ್ಕರಣೆ ಮಾಡಿ, ನೀವು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಇದನ್ನು ಒಂದ್ಸರಿ ಪುನರ್ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳಿ. ಇದರಿಂದ ಸರ್ಕಾರಕ್ಕೆ ಒಂದಷ್ಟು ನಮಗೆಲ್ಲ ಕೂಡ ಅನುಕೂಲ ಆಗ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿ ಸ್ವಲ್ಪ ಅನುಕೂಲ ಆಗ್ಬೋದು. ಅದಕ್ಕೆ ಗಮನ ಕೊಡಿ ಅಂತ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ಯಾವ ವಿಚಾರವಾಗಿ ನಿರ್ಧಾರಣೆ ಆಗ್ತಿಲ್ಲ ಸರ್. ಒಂದು ನಾಯಕತ್ವ ವಿಚಾರವನ್ನು ಮನವಿ ಮಾಡ್ತಾ ಇದ್ರು, ಪರಿಷ್ಕರಣೆ ವಿಚಾರವನ್ನು ಮನವಿ ಮಾಡ್ತಿದ್ರು. ಯಾವ ವಿಚಾರಗಳು ಆಗ್ತಾನೆ ಇಲ್ಲ, ಎಲ್ಲ ನೆನಗುದಿಗೆ ಬಜೆಟ್ ಆದ್ಮೇಲೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ ಆದ್ಮೇಲೆ ಇವೆಲ್ಲ ಗಮನ ಹರಿಸ್ತಾರೆ ಅನ್ಕೊಂಡಿದ್ದೀವಿ. ಬರ್ಡೇ ದಿನ ಬಜೆಟ್ಗಿಂತ ಮುಂಚಿತವಾಗಿ ಒಂದಿಷ್ಟು ಯೋಜನೆಗಳಿಗೆ ಸಿದ್ದರಾಮಯ್ಯನವರನ್ನು ಭೇಟಿಯಾಗೋಸ್ಕರ ಸೇರಿದ್ವಿ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ನಮಗ್ ಸಿಗ್ತಾ ಇದೆ ರೀ. ಮನುಷ್ಯನ ತೃಪ್ತಿ ಅನ್ನೋದಿರಲ್ವಲ್ಲಪ್ಪ, ನಮ್ಗೆ ಆಸೆ ಜಾಸ್ತಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಸೆ ಜಾಸ್ತಿ ನಮಗೆ. ಕೆಲಸ ಮಾಡ್ತಾ ಇದೀವಿ, ನೀವು ಕ್ಷೇತ್ರದಲ್ಲಿ ಕೇಳ್ಕೊಂಬನ್ನಿ ಹೆಂಗ್ ಕೆಲಸ ಮಾಡ್ತಾ ಇದೀವಿ ಅಂತ. ಆದ್ರೆ ಇನ್ನೂ ನಮ್ಮ ಸರ್ಕಾರ ಆಯ್ತಲ್ಲ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಆಗ್ಬೇಕು ಅಂತಕ್ಕಂಥದ್ದು. ನಮ್ಮ ಟೀಮ್ ಅಲ್ಲ, ಎಲ್ಲರಿಗೂ ನಮ್ಮ ಟೀಮು ಅವ್ರ ಟೀಮು, ನೀವೇ ಟೀಮ್ ಮಾಡ್ಬಿಡ್ತಿರಲ್ಲ ಹಿಂಗೆ. ನಾವೆಲ್ಲ ಒರಿಜಿನಲಿ ಸಿದ್ದರಾಮಯ್ಯ ಅವ್ರ ಟೀಮ್ ರೀ. ನಾವು ಮೊದಲೇ ಸಿದ್ದರಾಮಯ್ಯ ಅವ್ರ ಜೊತೆ ಕಾಂಗ್ರೆಸ್ ಇದು JDS ಬಿಟ್ಬಿಟ್ಟು. ಇಲ್ಲಪ್ಪ, ಅಸಮಾಧಾನ ಇಲ್ಲ, ಚರ್ಚೆಗೆ ಅಂತಿಮ ರೂಪ ಹೇಳಿರಿ ಅಂತ ಅಷ್ಟೇ. ನಾವು ಅವ್ರ ಪರ ಇವ್ರ ಪರ ಅಂತಲ್ಲ, ನಾವು ನಿಮ್ಮ ಈ ಚರ್ಚೆಗೆ ಅಂತಿಮವಾದಂತ ರೂಪವನ್ನು ಕೊಡಿ ಅಂತ ಹೈಕಮಾಂಡ್ ಮನವಿ ಮಾಡ್ತಾ ಇದೀವಿ ಅಷ್ಟೇ. ಈಗ ಅವ್ರ ಪರ ಇವ್ರ ಪರ ಸೇರ್ಕೊಳ್ಳೋದು, ಈಗ ನನ್ನ ಬರ್ತಡೆಗೆ ಸೇರಿದವರೆಲ್ಲ DK ಪರನಾ? ಹಂಗಾರೆ ಅಲ್ಲೇನು ಸಿದ್ದರಾಮಯ್ಯ ಪರ ಯಾರು ಬಂದಿರಲ್ವಾ? ನಾವೆಲ್ಲ DK ಪರನೇನಾ? ಇಲ್ಲ, ಕೆಲವರೆಲ್ಲ ಬಂದು ಹೋದ್ರು, ಒಂದು 30-35 ಜನ ಬಂದು ಹೋದ್ರು. ಕೆಲವರೆಲ್ಲ ಬಂದು ಹೋದ್ರು. ಅಲ್ಲಿ ಊಟಕ್ಕೆ ಇದ್ದವರು ಒಂದು 19-20 ಜನ ಏನೋ ಊಟಕ್ಕೆ ಸೇರಿದ್ದು. ಒಂದು 10-15 ಜನ ಬಂದು ವಿಶ್ ಮಾಡಿ ಹೋದ್ರು ನನಗೆ. ಸ್ಪಷ್ಟತೆ ಬೇಕಾಗಿದೆಯೋ ನಾಯಕತ್ವ ಬದಲಾವಣೆ ಆಗಬೇಕಾಗಿದೆಯೋ? ಸ್ಪಷ್ಟತೆ. ನಾಯಕತ್ವ ಬದಲಾವಣೆ ಬೇಡ ಸರ್, ಕೊಟ್ಟ ಮಾತಿಗೆ ಬೇಡ. ಏನಾರ ಕೊಟ್ಟು ಮಾತು ಕೊಟ್ಟವರ ಇಲ್ವಾ, ಅದು ಸ್ಪಷ್ಟತೆ ಆಗ್ಬೇಕಲ್ಲ. ಮಾತು ಕೊಟ್ಟು ಏನೋ ತೀರ್ಮಾನ ಆಗ್ಬೇಕು ನಮ್ಗೆ. ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ, ಅಂತಿಮವಾದಂತ ತೀರ್ಮಾನ ಆಗ್ಬೇಕು. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಮಾಹಿತಿಗಳಿದಾವೆ? ಏನೋ ಇನ್ನೇನು ಆಗೋಯ್ತಲ್ಲ ಗುರು, 3 ವರ್ಷ. ಈಗ ಇನ್ನು 2 ವರ್ಷದಲ್ಲಿ ಕೆಲಸ ಮಾಡಕ್ ಆಗಲ್ಲ. ನಾವು ಇನ್ನು ನಮ್ಮ ಕ್ಷೇತ್ರದ ಕಡೆ ಗಮನ ಹರಿಸ್ಬೇಕು. ಈಗ ಇನ್ನೊಂದು ವರ್ಷ ಹೋದ್ರೆ ಚುನಾವಣೆ ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಎಲ್ಲ ಮುಗಿಸಿ ಜನಗಳ ಮುಂದೆ ಹೋಗ್ಬೇಕಲ್ಲ. ನಾವು ಅದನ್ನ ಜನಗಳಿಗೆ ತಲುಪಿಸತಕ್ಕಂಥ ಕೆಲಸ ಮಾಡಬೇಕು. ಸಚಿವರಾಗಿದ್ರು ಸಚಿವರಿಗಿಂತ ಹೆಚ್ಚಿನದಾಗಿ ಕೆಲಸ ಮಾಡಿದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ನೋಡೋಣ ಏನೇನಾಗ್ತದೋ. ಬಟ್ ಅನುದಾನದ ವಿಚಾರವಾಗಿ ಸಂತೃಪ್ತಿ ಇದೆ ಸರ್. ಅನುದಾನದಲ್ಲಿ ನಮಗೇನು ಕೊರತೆ ಇಲ್ಲ. ಅನುದಾನ ಸಾಕಷ್ಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿನೂ ಕೊಟ್ಟಿದ್ದಾರೆ, ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಅನುದಾನ ಕೊಟ್ಟಿದ್ದಾರೆ ನಮಗೆ. ಆ ಥರ ಕೆಲವರು CLP ಹೇಳ್ತಾರೆ, ಬರೀ ಗ್ಯಾರಂಟಿ ನಂಬ್ಕೊಂಡು ಚುನಾವಣೆ ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ಹೆಚ್ಚು ಫಂಡ್ ಕೊಡಿ ಅಂತ. ಯಾರು ಹೇಳಿದ್ರು CLP? ನಂಜೇಗೌಡರು ಹೇಳಿದ್ರು, ಶಾಸಕರು. ನಂಜೇಗೌಡ ಕೆಲವರು ಅಭಿಪ್ರಾಯಗಳು ಹೇಳ್ತಾರೆ. ಅವ್ರಿಗೂ ಒಳ್ಳೆ ರಸ್ತೆ ಮಾಡಿಕೊಟ್ಟವ್ರಲ್ರಿ, ನೋಡಿದಿರಾ? 700-900 ಕೋಟಿ ರೂಪಾಯಿ ರಸ್ತೆ ಮಾಡಿಕೊಟ್ಟವ್ರು ಅವ್ರಿಗೆ. KCP ಟೆಂಡರ್ ಕರೆದವ್ರು ನೋಡಿ, ಅದು ನಂಜೇಗೌಡರು ಮಾಡಿಸ್ಕೊಂಡಿರೋದು. ಅದು 900 ಕೋಟಿ ಹುಡುಗಾಟನಾ? ಅವ್ರ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವರ್ತುಲ ರಸ್ತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರು. 900 ಕೋಟಿ ವೆಚ್ಚದಲ್ಲಿ ಆಗಿದೆ. ಟೆಂಡರ್ ಕೂಡ ಆಗಿದೆ. KCP ಕೆಲಸ ಪ್ರಾರಂಭ ಆಗಿದೆ. ಅವೆಲ್ಲ ಒಳ್ಳೊಳ್ಳೆ ಕೆಲಸ ಅಲ್ವಾ? ನಮಗೂ ಕೂಡ ಆಗಿದೆ. ನಮ್ದೊಂದು KCP ಆಗಿದೆ.
ನಮ್ದೊಂದು 400 ಕೋಟಿ ವೆಚ್ಚದಲ್ಲಿ KCPL ಒಂದು ಕೆಲಸ ಆಗ್ತಾ ಇದೆ. ಹಂಗೆ ಎಲ್ಲ ಕಡೆ ಕೆಲಸ ಆಗಿದೆ. ನಮ್ಗೆ ಸಮಸ್ಯೆ ಇರೋದು ಇದೆ ತಲೆನೋವು. ಸರ್, ಅಭಿವೃದ್ಧಿ ಆಗಿದೆ ಅಂತೀರಾ, ಕೆಲಸ ಆಗಿದೆ ಅಂತ ಹೇಳ್ತೀರಾ, ಬಟ್ ಅದನ್ನ ಸರ್ಕಾರ ಪ್ರಚಾರ ಮಾಡ್ಕೊಳ್ತಿಲ್ವಲ್ಲ, ತೋರಿಸ್ತಿಲ್ವಲ್ಲ? ಪ್ರಚಾರ ನಾವು ಮಾಡ್ಕೋತಾ ಇದ್ದೀವಿ. ಈಗ ನೋಡಿ 4ನೇ ತಾರೀಕು ಒಂದು ಏತ ನೀರಾವರಿಗೆ ಒಂದು 100 ಕೋಟಿ ವೆಚ್ಚದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮ ಇದೆಯಲ್ಲ ಆ ಭಾಗದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಒಂದು ಅವರ ಪರಿಶ್ರಮದಿಂದ ಮಂಜೂರಾತಿಯಾಗಿ ಈಗ ಅದು ಟೆಂಡರ್ ಆಗಿ 4ನೇ ತಾರೀಕು ಕಾರ್ಯಕ್ರಮ ಇದೆ. ನೀವೆಲ್ಲ ಬನ್ನಿ. ನನ್ನ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ DCM ಕರ್ಕೊಂಡೋಗಿ ಮಾಡ್ತಾ ಇದ್ದೀವಿ. ಅವ್ರ ಇಲಾಖೆಯಲ್ಲಿ ಆಗಿರತಕ್ಕಂಥ ಕೆಲಸ ಅದು ಕರ್ಕೊಂಡೋಗಿ ಮಾಡ್ತಾ ಇದ್ದೀವಿ. ಸುಮಾರು 100 ಕೋಟಿ ವೆಚ್ಚದಲ್ಲಿ ಆಗಿರುತ್ತೆ. ರೀಚ್ ಆಗ್ತಿಲ್ಲ ಸರ್, ಬರೀ ಇದೇ ಚರ್ಚೆ. ನಾವು ರೀಚ್ ಆಗಿದ್ದೀವಿ, ನಮ್ಮ ಕೆಲಸನೂ ರೀಚ್ ಆಗೈತೆ. ನಾವು ರಾಜ್ಯದ ಮಟ್ಟದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು, ನಮ್ಮ ಕ್ಷೇತ್ರದ ಮಟ್ಟದಲ್ಲ. ರಾಜ್ಯದ ಮಟ್ಟದಲ್ಲಿ ಪಾಪ ಎಲ್ಲರೂ ವಾಪಸ್ ಬರ್ಬೇಕಲ್ಲ, ಗೆದ್ದಿ ಬರ್ಬೇಕಾದ್ರೆ ಇವೆಲ್ಲ ನಿಲ್ಲಬೇಕು. ಅದರಿಂದ ಒಂದು ಇತ್ಯರ್ಥ ಮಾಡಿ ಅಂತೇಳಿ ಹೈಕಮಾಂಡ್ನಲ್ಲಿ ಮನವಿ ಮಾಡ್ತಾ ಇದ್ವಿ. ಇದು ನಾವು ಊಟಕ್ಕೆ ಸೇರಿದಾಗ ಮಾತಾಡ್ಬೇಕಾದ್ರೆ ಜನರಲ್ ಆಗಿ ನೋಡಪ್ಪ ಹಿಂಗೈತೆ, ಏನು ಮಾಡೋದು, ಹಿಂಗೆ ಅದು ಚರ್ಚೆ ಆಯ್ತವಲ್ಲ. ಈಗ ಅಲ್ಲಿ ಹಳ್ಳಿಲಿ ಕೂತಿದಾಗ ಬಿಡಿ ಸೇದ್ಕೊಂಡು ಟೀ ಕುಡ್ಕೊಂಡು ಮಾತಾಡಲ್ವಾ, ನರೇಂದ್ರ ಮೋದಿ ಹಂಗೆ ಕಾಣಲಾ, ಸಿದ್ದರಾಮಯ್ಯ ಹಿಂಗೆ ಕಾಣಲಾ ಅಂತ. ಹಂಗೆ ಅಲ್ಲಿ ನಾವು MLAಗಳು ಸೇರಿದಾಗ ಇದೇನಪ್ಪ ಇದು ಹಿಂಗೆ ನಡೀತಾ ಇದೆ, ಅದು ಹಂಗೆ ನಡೀತಾ ಇದೆ, ಇದೇನು ಹಿಂಗೆ ಆಯ್ತದೆ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಮಾಡಿದ್ರು ಕೂಡ ನಮ್ಗೆ ಹಿನ್ನಡೆ ಆಯ್ತಾ ಇದೆ ಅಂದರೆ ಈ ಜನರಲ್ ಆಗಿ ನಾವು ಹೇಳ್ತಾ ಇರೋದು, ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೇಳ್ತಾ ಇಲ್ಲ. ಸಾರ್ವಜನಿಕರು, ಸಾಮಾನ್ಯ ಜನ ಹಿಂಗೆ ಮಾತಾಡ್ತಾವ್ರೆ, ಇದನ್ನು ಸರಿಪಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ರು ಅಷ್ಟೇ. ರಾಜನವರು ಕೂಡ ಒಂದು ರೀತಿಯಲ್ಲಿ ಅವಮಾನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಮೊನ್ನೆ. ನಾವು ನೋಡ್ರಿ, ಇವರಿಬ್ರು ಹೈಕಮಾಂಡ್ ಸರಿ ಮಾಡಲಿ, ಇಷ್ಟೇ ಸೀಟ್ ಗೆಲ್ತೀವಿ ನಾವು ನೆಕ್ಸ್ಟ್. ಸರಿ ಮಾಡಿ ನೋಡ್ರಿ, ನಮ್ಮನ್ನ ಗ್ಯಾರಂಟಿ ಕೈ ಹಿಡಿಯೋದು ಗ್ಯಾರಂಟಿ ಕೈ ಹಿಡಿತದೆ, ಜೊತೆಗೆ ನಮ್ಮ ಅಭಿವೃದ್ಧಿನೂ ಕೈ ಹಿಡಿತದೆ. ಇವರಿಬ್ರು ಸರೋಗ್ಲಿ ರೀ. ಇವರಿಬ್ರದ್ದು ಯಾವುದು ಅಪಸ್ವರ ಇಲ್ಲದೆ ಒಂದೇ ವೇದಿಕೆ ಮೇಲೆ ಇಬ್ರು ಹೋದ್ರು ಅಂದ್ರೆ ನಮ್ಮ ರಾಜಕೀಯದ ಚಿತ್ರಣನೇ ಬದಲಾವಣೆ ಆಯ್ತದೆ. ಪಾಪ BJP ಅವ್ರು ಬಾಯ್ ಬಡ್ಕೋಬೇಕಲ್ಲ. ಅದನ್ನೇ ಗಂಟೆ ಹೈಕಮಾಂಡ್ ಹೇಳ್ತಾ ಇದೀವಿ, ಕಟ್ಟೆ ಅಂತ. ಹೈಕಮಾಂಡ್ ವೀಕ್ ಆಗಿದೆ ಅಂತ ಸರ್ ಈ ವಿಚಾರದಲ್ಲಿ. ನೀವು ಹೈಕಮಾಂಡ್ ನಾನು BJP ಉದಾಹರಣೆ ಕೊಟ್ಟಿದ್ರೆ ಅವರು ವೀಕಾ? ಚುನಾವಣೆಗಳು ಅವು ಇವು ಆ ಗಲಾಟೆಯಲ್ಲಿ ಬ್ಯುಸಿ ಅವರೇ, ಅದಾದ್ಮೇಲೆ ಇದ್ ಕಡೆ ಗಮನ ಹರಿಸ್ತಾರೆ. ಸ್ಟೇಟ್ ಅವರ ಅಧ್ಯಕ್ಷರಿದ್ರು ಬಗೆಹರಿಸಕ್ಕಾಗ್ತಾ ಇಲ್ಲ, ಇದು ಒಬ್ರು ಬಗೆಹರಿಸ್ತಕ್ಕಂಥ ಕೆಲಸ ಅಲ್ಲ. ಇದು ಅಲ್ಲಿ CWC ಕಮಿಟಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಬಗೆಹರಿಸಬೇಕು ಇವನ್ನೆಲ್ಲನೂ. ಸ್ಟೇಟ್ ಅವ್ರ ಅಧ್ಯಕ್ಷರವರಿಂದ ಅವ್ರ ತೀರ್ಮಾನ ಹೆಂಗ್ ಬೇಕಾದ್ರೆ ತಗೊಳಕಾಯ್ತದ? ಅಲ್ಲಿ ಹೈಕಮಾಂಡ್ ಇದೆ, ಬೇರೆ ಬೇರೆ ನಾಯಕರುಗಳಿದ್ದಾರೆ, ರಾಜ್ಯದ ಆಗು ಹೋಗ್ ಬಗ್ಗೆ, ದೇಶದ ಆಗು ಹೋಗ್ ಬಗ್ಗೆ ಚರ್ಚೆ ಮಾಡೋರವ್ರೆ. ಅವರು ಸಾಧಕ ಬಾಧಕ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಧಿಕಾರಕ್ಕೆ ಬಂದಾಗ ಗೆದ್ದಾಗ ಖರ್ಗೆ ಅವ್ರದ್ದು ಕೂಡ ಕ್ರೆಡಿಟ್ ಹೋಯ್ತು, ರಾಜ್ಯದಲ್ಲಿ ಗೆದ್ರು ಅಂತ. ಈಗ ಗೊಂದಲಾಗಿರೋದು ಅವ್ರ ರಾಜ್ಯದಲ್ಲಿ ಸರ್. ಇದು ಒಂಥರ ಅವ್ರಿಗೂ ಕೂಡ ಹಿನ್ನಡೆನೆ ಆಗಿದೆಯಲ್ಲ. ಈಗ ಅದನ್ನೇ ಅವರು ಕೂತ್ಕೊಡ್ತಾರೆ, ಅವ್ರು ಒಬ್ಬರೇ ಮಾಡೋಕ್ಕಾಗಲ್ಲ. ಅವ್ರೊಬ್ಬರೇ ಡಿಸಿಷನ್ ಹೆಂಗ್ ತಗೊಳಕಾಯ್ತು? ಖರ್ಗೆ ಅವರು ಎಲ್ಲರೂ ಇದ್ದಾರೆ. ಅವ್ರು ಬರೀ ಕರ್ನಾಟಕಕ್ಕೆ ಅಷ್ಟೇ ಅವ್ರು ಖರ್ಗೆ ಅವರು ಅಧ್ಯಕ್ಷರಲ್ಲ, ಇಡೀ ದೇಶಕ್ಕೆ ಅಧ್ಯಕ್ಷರು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು. ಇವೆಲ್ಲ ಅವರೊಬ್ಬರು ಏಕೈಕ ಡಿಸಿಷನ್ ತಗೊಳಕ್ಕಾಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.